ಅವನು ತುಂಬ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಿದ್ದ. ಯಾವುದನ್ನು ಅತಿಯಾಗಿ ಮಾಡ್ತಾ ಇರಲಿಲ್ಲ. ತುಂಬ ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿರ್ತಿದ್ದ. ಆದರೆ ಅವನ ಕೆಲಸದ ಬಗ್ಗೆ ಮಾತ್ರ ಅವನು ವಿಪರೀತ ಶ್ರದ್ಧೆ. ಯಾವುದ್ರೊಳಗೂ ಕಾಂಪ್ರಮೈಸ್ ಮಾಡ್ಕೋತಾನೆ ಇರಲಿಲ್ಲ. ತುಂಬ ಒಳ್ಳೆ ನಟ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ತುಂಬಾ ದೊಡ್ಡ ಜರ್ನಿ ಇದೆ. ಹೌದು, ನಮ್ಮ ಮಧ್ಯೆ ನಾನು ಅವನ ತಾಯಿ ಆಗಿದ್ದೆ ಹಿಟ್ಲರ್ ಕಲ್ಯಾಣದಲ್ಲಿ. ಇವತ್ತಿಗೂ ಎಲ್ಲಿ ಹೋದರೂ ಏಜೆ ತಾಯಿ ಅಂತಾನೆ ನನ್ನನ್ನು ಕರೀತಾರೆ. ಏನಂತ ಕರೀತಾರೆ ಇವಾಗ? ಅವ್ನು ಹೋಗೋ ವಯಸ್ಸಲ್ಲ ಇದು. ಅದು ಇಷ್ಟೊಂದು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡವರು ಹೀಗೆ ಹೋಗ್ತಾರೆ ಅಂದರೆ ಏನು ಕಾಳಜಿ ವಹಿಸೋದು ಅನಿಸ್ಬಿಡುತ್ತೆ ನನಗೆ. ವಿದ್ಯಾ ನೋಡಿದ್ರು ತುಂಬ ಆತಂಕ ಆಗ್ತಾ ಇದೆ. ಅವಳು ತುಂಬ ಧೈರ್ಯಸ್ಥೆ, ಆದರೆ ಇವಾಗ ಧೈರ್ಯ ಕಳ್ಕೊಂಡು ಕೂತ್ಬಿಟ್ಟಿದ್ದಾಳೆ. ಅವಳ ಮಕ್ಕಳಿಗೆ ಇದ್ದಿಂಗೆ ಎಲ್ಲ ಆ ದೇವರು ಧೈರ್ಯ ಕೊಡಬೇಕು, ಶಕ್ತಿ ತುಂಬಬೇಕು. ದಿಲೀಪ್ ಅಂತ ಡೈರೆಕ್ಟ್ರ್ ಈ ಕಾಲದಲ್ಲಿ ಈ ಯೂತಲ್ಲಿ ಸಿಗ್ತಾರೆ ಅನ್ನೋದು ಒಂದು ಸ್ವಲ್ಪ ಮರೀಚಿಕೆನೆ ಈ ಕಾಲಕ್ಕೆ. ಅಂತ ಒಳ್ಳೆ ಡೈರೆಕ್ಟ್ರ್ ಕೂಡ, ಒಳ್ಳೆ ನಟ ಕೂಡ, ತಾನು ಮಾಡೋ ಕೆಲಸದ ಬಗ್ಗೆ ತುಂಬ ಪ್ರೀತಿ ಶ್ರದ್ಧೆ ಎಲ್ಲ ವಹಿಸ್ತಾ ಇದ್ದ. ನಿಜವಾಗ್ಲೂ ಇದು ನಷ್ಟನೇ. ಯಾರ್ಯಾರು ಹೋದಾಗಲೂ ನಷ್ಟ ಅಂತಾರೆ. ಇದು ನಿಜಕ್ಕೂ ನಷ್ಟನೇ. ಏಕೆಂತಂದ್ರೆ ನಮ್ಮ ಮುಂದಿನ ಜನ್ರೇಷನ್ಗೆ ಒಂದೊಳ್ಳೆ ಆಶಾಕಿರಣ ಅಂತ ಅಂತಾರಲ್ಲ, ಆ ಥರ ಇದ್ದಿದ್ದು ಹುಡುಗ ಅವನು. ಹೋಗಬಾರ್ದಿತ್ತು. ಇದು ಫಿಲಾಸಫಿ, ಈ ಸ್ಮಶಾನ ವೈರಾಗ್ಯ ಅಂತಾರಲ್ಲ, ಆ ಥರ. ನಾವೇನೋ ತುಂಬ ಚಿರಂಜೀವಿಗಳ ಥರ ಮಾತಾಡ್ತೀವಿ. ನಾವು ಹೋಗೋದೆ, ಅದ್ರ ಪಾಪ ಅವನು ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೋಗಬಾರ್ದಿತ್ತು. ಇನ್ನೂ ತುಂಬ ಬೆಳಿಬೇಕಿತ್ತು ಅವನು. ವಿದ್ಯಾ ಮತ್ತು ಅವಳ ಮಕ್ಕಳಿಗೆ ತುಂಬ ಧೈರ್ಯ ಕೊಡಲಿ ದೇವರು ಅಂತ ಕೇಳ್ಕೊತೀನಿ. ಸಾಕಷ್ಟು ಕನಸುಗಳನ್ನ ಇಟ್ಕೊಂಡವರು ಇನ್ನೂ ಸೀರಿಯಲ್ಗಳ ನಿರ್ಮಾಣಗಳೆಲ್ಲ ಮಾಡ್ತಾ ಇದ್ರು. ಹೌದು, ಪ್ರೊಡಕ್ಷನಲ್ಲಿ ಸೀರಿಯಲ್ಗಳು ನಡೀತಾ ಇದ್ವು ಇವಾಗ. ಹೌದು. ಬ್ರಹ್ಮಗಂಟು ಆಮೇಲೆ ಕೃಷ್ಣ ರುಕ್ಕು ಅಂತ 2 ನಡೀತಾ ಇತ್ತು. ಚೆನ್ನಾಗಿ ನಡೀತಾ ಇತ್ತು. ಏನೋ ಆ ದೇವ್ರಿಗೆ ಏನು ಅನ್ಸುತ್ತೋ ಯಾರಿಗೂ ಗೊತ್ತು. ಹುಟ್ಟತಾನೆ ಎಲ್ಲರೂ ಸಾಯೋ ದಿನಾನು ಬರ್ಕೊಂಡು ಬಂದಿರ್ತಾರೆ ಅಂತಾರಲ್ಲ. ಅಮ್ಮ, ನೀವು ಹಿಟ್ಲರ್ ಕಲ್ಯಾಣ ಟೈಮಲ್ಲಿ ಸಾಕಷ್ಟು ಅಂದ್ರೆ ದೊಡ್ಡ ಜರ್ನಿ ಇತ್ತು ನಿಮ್ದು. ಹೌದು. ಆ ಟೈಮಲ್ಲಿ ಏನಾದರೂ ಅನಾರೋಗ್ಯದ ಬಗ್ಗೆ ಅಥವಾ ಈ ಥರ ಏನಾದರೂ ಸಮಸ್ಯೆ? ಅವನು ಯಾವತ್ತೂ ಹಾಗೆ, ನಾನು ಹೇಳಿದ್ನಲ್ಲ, ಅವನು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದ. ಯಾವತ್ತೂ ಅವನು ಮತ್ತು ಎಕ್ಸಸೈಸ್ ಫ್ರೀಕ್ ಅವನು. ಎಲ್ಲ ಪ್ರತಿದಿನವೂ ನಾವು ವ್ಯಾಯಾಮ ಮಾಡೋದಾಗಲಿ ಯಾವುದೂ ಅತಿ ಮಾಡ್ತಾ ಇರಲಿಲ್ಲ. ಮಿತವಾಗೇ ಇರ್ತಿದ್ದ. ಊಟನೂ ಅಷ್ಟೇ. ಅವನು ಕೆಲಸದಲ್ಲಿ ರಾಕ್ಷಸ ಬಿಟ್ಟರೆ ಇನ್ನೆಲ್ಲದ್ರೊಳಗೂ ಅವನು ಮಿತವಾಗಿ ಹಿತವಾಗಿ ಇರ್ತಿದ್ದ. ಈ ಥರ ಇರೋ ಮಕ್ಕಳಿಗೆ ಹೀಗಾಗ್ಬಿಡುತ್ತೆ ಅಂದ್ರೆ ಖಂಡಿತ ನಂಬಕ್ಕಾಗೋದೇ ಇಲ್ಲ. ಮತ್ತು ಯಾರು ಏನು ಮಾಡಿ ಏನು ಪ್ರಯೋಜನ ಅನಿಸ್ಬಿಡುತ್ತೆ. ನಮ್ಮ ಎಂಡ್ ಹೀಗೆ ಅಂತಾನೆ ಬರೆದಿದ್ಮೇಲೆ ನಾವು ಯಾಕೆ ಏನಾದರೂ ಮಾಡಬೇಕು ಅನ್ನೋ ಒಂದು ನಿರಾಸೆನೂ ಶುರುವಾಗ್ಬಿಡುತ್ತೆ. ಇತ್ತೀಚೆಗೆ ಯಾವಾಗ ಭೇಟಿ ಆಗಿದ್ರು? ಇತ್ತೀಚೆಗೆ ನೋಡೋಕ್ಕಾಗಿರಲಿಲ್ಲ. ನಾನು ಝೀ ಕುಟುಂಬ ಅವಾರ್ಡ್ಸ್ ಟೈಮಲ್ಲಿ ಮೀಟ್ ಮಾಡಿದಷ್ಟೇ, ಆಮೇಲೆ ಮಾಡಿರಲಿಲ್ಲ. ಬಟ್ ಅದೊಂಥರ ಇರುತ್ತಲ್ಲ, ನಾವು ಎಷ್ಟೇ ವರ್ಷ ನೋಡದೆ ಹೋದರೂ ಆ ಮನಸ್ಸಲ್ಲಿ ಒಂದು ಆ ಬಾಂಧವ್ಯ ಅನ್ನೋದು ಬೆಳ್ಕೊಂಬಿಟ್ಟಿರುತ್ತೆ. ಅದರೊಳಗೂ ಹಿಟ್ಲರ್ ಕಲ್ಯಾಣದಲ್ಲಿ ನಮ್ಮಿಬ್ಬರ ಪಾತ್ರಗಳು ತುಂಬ ಆತ್ಮೀಯವಾಗಿರ್ತಾಯಿದ್ವು. ನಿಜವಾದ ಅಮ್ಮ ಮಗ ಥರನೇ ಇರ್ತಿತ್ತು. ತುಂಬ ಚೆನ್ನಾಗಿ ಪಾತ್ರ ಬೆಳವಣಿಗೆ ಮಾಡ್ತಾಯಿದ್ದ ಎಲ್ಲ ಪಾತ್ರಗಳದ್ದು. 2 ಮಾತಿಲ್ಲ ಅದರೊಳಗೆ. ಕಳ್ಕೊಬಾರ್ದಿತ್ತು ನಾವು ಅಷ್ಟೇ. ನಮ್ಮ ಅದೃಷ್ಟ ಅದು. ನಾವು ನನ್ನ ಕಳ್ಕೊಂಡಿದ್ದು ನಮ್ಮ ದುರಾದೃಷ್ಟ. ಅದೃಷ್ಟ ಅಲ್ಲ, ನಮ್ಮ ದುರಾದೃಷ್ಟ.